ಹಾಯ್ ಫ್ರೆಂಡ್ಸ್, ಮಸ್ತ್ಮಗ.com ಕರ್ನಾಟಕದ ಮುಖ್ಯಮಂತ್ರಿಗಳು ಸರಣಿಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಫ್ರೆಂಡ್ಸ್, ಹಿಂದಿನ ಎಪಿಸೋಡ್ನಲ್ಲಿ 2008ರಲ್ಲಿ ಬಿಜೆಪಿ ಗೆದ್ದು ಅಧಿಕಾರಕ್ಕೆ ಬಂದಿದ್ದು ಹೇಗೆ ಅಂತ ನೋಡಿದ್ವಿ. ಬಿಜೆಪಿ ಸರ್ಕಾರ ರಚನೆಯಾಗೋಕೆ 3 ಶಾಸಕರ ಬೆಂಬಲ ಬೇಕಾಗಿದ್ದಾಗ ಅಖಾಡಕ್ಕೆ ಇಳಿಯೋ ಬಳ್ಳಾರಿ ರೆಡ್ಡಿ ಬ್ರದರ್ಸ್ ಪಕ್ಷೇತರ ಶಾಸಕರನ್ನ ಬುಟ್ಟಿಗೆ ಹಾಕೊಳ್ಳೋದು, ಇದರೊಂದಿಗೆ BS ಯಡಿಯೂರಪ್ಪ ನೇತೃತ್ವದಲ್ಲಿ ಸರ್ಕಾರ ರಚನೆಯಾಗೋದು, ಇದೆಲ್ಲವನ್ನ ಕೂಡ ನಾವು ನೋಡಿದ್ವಲ್ಲ. ಹೇಗೆ ಬಿಜೆಪಿ ಸರ್ಕಾರ ಬರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ರೆಡ್ಡಿ ಬ್ರದರ್ಸ್ ಕೊನೆಗೆ ಅದೇ ಸರ್ಕಾರಕ್ಕೆ ಚುಚ್ಚೋ ಮುಳ್ಳಾಗೋದು ಹೇಗೆ, ಯಡಿಯೂರಪ್ಪ ವಿರುದ್ಧವೇ ಅವರು ಬಂಡಾಯ ಏಳೋದು ಹೇಗೆ, ಯಾಕೆ ಅನ್ನೋದನ್ನ ಈ ವರದಿಯಲ್ಲಿ ನಾವು ನೋಡ್ತಾ ಹೋಗೋಣ. ಮಿಸ್ ಮಾಡದೆ ಕಡೆ ತನಕ ನೋಡ್ತಾ ಹೋಗಿ ಈ ಪೊಲಿಟಿಕಲ್ ಮಹಾಭಾರತದ ಎಪಿಸೋಡನ್ನು. 2009 ಅಕ್ಟೋಬರ್ ನವೆಂಬರ್, ರೆಡ್ಡಿ ಬ್ರದರ್ಸ್ ವರ್ಸಸ್ CM ಯಡಿಯೂರಪ್ಪ. ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ರೆಡ್ಡಿ ಬ್ರದರ್ಸ್ ಮತ್ತು CM ಯಡಿಯೂರಪ್ಪ ನಡುವೆ ಜಂಗಿ ಕುಸ್ತಿ ನಡೀತಾನೆ ಇತ್ತು. 2009 ಅಕ್ಟೋಬರ್ನಲ್ಲಿ ಇದು ಸ್ಫೋಟ ಆಯಿತು. ಎಷ್ಟರ ಮಟ್ಟಿಗೆ ಅಂದರೆ CM ಅನ್ನೇ ಚೇಂಜ್ ಮಾಡಬೇಕು ಅಂತ ರೆಡ್ಡಿ ಬ್ರದರ್ಸ್ ಬಣ ಪಟ್ಟು ಹಿಡಿತು. ಬಿಜೆಪಿಯ ಒಟ್ಟು 117 ಶಾಸಕರಲ್ಲಿ ತಮ್ಮ ಜೊತೆ 67 ಶಾಸಕರಿದ್ದಾರೆ ಅಂತ ರೆಡ್ಡಿ ಬಣ ಹೇಳಿಕೊಳ್ತು. CM ವಿರುದ್ಧ ರೆಡ್ಡಿ ಬ್ರದರ್ಸ್ ಅಸಮಾಧಾನಕ್ಕೆ ಹಲವಾರು ಕಾರಣಗಳಿದ್ವು. ಅದು ಕಬ್ಬಿಣದ ಅದಿರು ಸಾಗಿಸುವ ಲಾರಿಗಳ ಮೇಲೆ ರಾಜ್ಯ ಸರ್ಕಾರ 1,000 ರೂಪಾಯಿ ಸೆಸ್ ಹೇರಿದ್ದಾಗಿರಬಹುದು, ಬಳ್ಳಾರಿಯ DC, SP, ಅರಣ್ಯ ಸಂರಕ್ಷಣಾಧಿಕಾರಿಗಳನ್ನು ಟ್ರಾನ್ಸ್ಫರ್ ಮಾಡಿದ್ದಾಗಿರಬಹುದು, ತಮ್ಮ ಇಲಾಖೆಗಳಲ್ಲಿ CM ಮತ್ತು ಅವರ ಆಪ್ತ ಸಚಿವರು ಹಸ್ತಕ್ಷೇಪ ಮಾಡ್ತಿದ್ದಾರೆ ಅನ್ನೋ ವಿಚಾರ ಆಗಿರಬಹುದು. ಇವೆಲ್ಲವೂ ರೆಡ್ಡಿ ಬ್ರದರ್ಸ್ ಮುಖ ಕೆಂಪಾಗುವಂತೆ ಮಾಡಿತ್ತು. ನಾವು ಸರ್ಕಾರ ಬರೋಕ್ಕೆ ಇಷ್ಟೆಲ್ಲ ಮಾಡಿದ್ದೀವಿ, ನಮ್ಮ ಮೇಲೇ ಹಿಂಗ ಅಂತ. ಅಲ್ಲದೆ ತಮಗೆ ಗೃಹ ಖಾತೆ ಕೊಡಬೇಕು ಅಥವಾ ಕೈಗಾರಿಕಾ ಖಾತೆ ಕೊಡಬೇಕು, ಕ್ಯಾಬಿನೆಟ್ನಿಂದ ಶೋಭಾ ಕರಂದ್ಲಾಜೆ ಮತ್ತು ಬಸವರಾಜ ಬೊಮ್ಮಾಯಿ ಅವರನ್ನ ತೆಗೆದು ಹಾಕಬೇಕು ಅನ್ನೋ ಡಿಮಾಂಡ್ಗಳನ್ನು ಇಡ್ತಾ ಹೋಗಿದ್ರು ರೆಡ್ಡಿ ಬ್ರದರ್ಸ್. ಯಾರನ್ನ? ಇಂದಿನ ಮುಖ್ಯಮಂತ್ರಿ ಆಗಿರೋ ಬಸವರಾಜ ಬೊಮ್ಮಾಯಿ ಅವ್ರನ್ನ ಮತ್ತು ಶೋಭಾ ಕರಂದ್ಲಾಜೆ ಅವ್ರನ್ನ ತೆಗೆದು ಹಾಕಬೇಕು ಅನ್ನೋ ಬೇಡಿಕೆಯನ್ನ. ಇದರ ನಡುವೆ CM ಅನ್ನೇ ಓವರ್ಟೇಕ್ ಮಾಡೋಕೆ ರೆಡ್ಡಿ ಬ್ರದರ್ಸ್ ಪ್ರಯತ್ನ ಪಡ್ತಿದ್ದಾರೆ ಅನ್ನೋ ಗುಮಾನಿ ಗುಸುಗುಸು ಎಲ್ಲ ಶುರುವಾಯಿತು. CMಗೆ ಬೆಲೆಮೆ ಎಲ್ಲ ಬರೀ ಇವ್ರದ್ದೇ ಆಟ ಅನ್ನೋ ರೀತಿಲಿ ಆಗೋಯ್ತು. ಬಳ್ಳಾರಿಯಲ್ಲಿ ಪ್ರವಾಹದಿಂದಾಗಿ ಮನೆ ಮಠ ಕಳೆದುಕೊಂಡವರಿಗೆ ಮನೆ ನಿರ್ಮಾಣ ಮಾಡಿಕೊಡುವಂಥ ಯೋಜನೆಗೆ ಶಿಲಾನ್ಯಾಸ ನೆರವೇರಿಸೋಕೆ ರೆಡ್ಡಿ ಬ್ರದರ್ಸ್ ವೈಯಕ್ತಿಕವಾಗಿ ಮುಂದೆ ಹೋದರು. ತಾವೇ ಪರ್ಸ್ನಲ್ ಆಗಿ ವೈಯಕ್ತಿಕವಾಗಿ ಮಾಡೋಕ್ಕೆ ಹೋಗಬೇಡಿ ಅಂತ CM ಯಡಿಯೂರಪ್ಪ ಎಷ್ಟೇ ಹೇಳಿದರೂ ಕೂಡ ಇವರು ಕೇಳಲೇ ಇಲ್ಲ. CM ಮಾತಿಗೆ ಕಿಮ್ಮತ್ತನ್ನು ಕೊಡಲಿಲ್ಲ. ಮತ್ತೊಂದು ಕಡೆ ಯಡಿಯೂರಪ್ಪಗೆ ಪರ್ಯಾಯ ಅನ್ನೋ ರೀತಿಯಿಂದ ಉತ್ತರ ಕರ್ನಾಟಕದ ಪ್ರಭಾವಿ ಲಿಂಗಾಯತ ನಾಯಕ ಸ್ಪೀಕರ್ ಜಗದೀಶ್ ಶೆಟ್ಟರನ್ನು ತಮ್ಮ ಬಣಕ್ಕೆ ಸೆಳೆಯೋಕೆ ರೆಡ್ಡಿ ಬ್ರದರ್ಸ್ ಕಸರತ್ತನ್ನು ಶುರು ಮಾಡಿದ್ರು. ಯಡಿಯೂರಪ್ಪನವ್ರ ವಿರುದ್ಧ ಶೆಟ್ಟರನ್ನು ಎತ್ತಿಕಟ್ಟೋಕೆ ಶುರು ಮಾಡಿದ್ರು. ಯಡಿಯೂರಪ್ಪರನ್ನು ಬದಲಾಯಿಸಿ ಶೆಟ್ಟರನ್ನು CM ಮಾಡಬೇಕು ಅನ್ನೋ ಪ್ಲಾನ್ ಕೂಡ ರೆಡಿ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಸರ್ಕಾರದ ವಿರುದ್ಧ ಬಂಡಾಯದ ಬಾವುಟ ಹಾರಿಸಿದ ರೆಡ್ಡಿ ಬ್ರದರ್ಸ್ ತಮ್ಮ ಬಣದ ಶಾಸಕರೊಂದಿಗೆ ಹೈದರಾಬಾದ್ನ ರೆಸಾರ್ಟ್ ಒಂದಕ್ಕೆ ಶಿಫ್ಟ್ ಆದರು. ಬಂಡಾಯದ ರೂವಾರಿ ಪ್ರವಾಸೋದ್ಯಮ ಮಂತ್ರಿ G. ಜನಾರ್ದನ ರೆಡ್ಡಿ, ಅವರ ಸಹೋದರ ಕಂದಾಯ ಮಂತ್ರಿ G. ಕರುಣಾಕರ ರೆಡ್ಡಿ ಮತ್ತು ಅವರ ಅತ್ಯಾಪ್ತ ಸಾರಿಗೆ ಮಂತ್ರಿ B. ಶ್ರೀರಾಮುಲು ಇವರ ವಿರುದ್ಧ ಹೈಕಮಾಂಡ್ ಕ್ರಮ ಕೈಗೊಳ್ಳಬೇಕು ಅಂತ CM ಯಡಿಯೂರಪ್ಪ ಆಗ್ರಹ ಮಾಡಿದ್ರು. ವಿಚಾರ ದಿಲ್ಲಿ ಅಂಗಳಕ್ಕೆ ಹೋಯಿತು. ಅಲ್ಲಿ ಲಾಲ್ ಕೃಷ್ಣ ಅಡ್ವಾಣಿ, ರಾಜನಾಥ್ ಸಿಂಗ್, ಸುಷ್ಮಾ ಸ್ವರಾಜ್, ಅರುಣ್ ಜೇಟ್ಲಿ ಹೀಗೆ ಎಲ್ಲರೂ CM ಜೊತೆ ನಿರಂತರವಾಗಿ ಮಾತನಾಡಿದ್ರು. CM ಚೇಂಜ್ ಆಗಲ್ಲ ಅನ್ನೋ ಸ್ಪಷ್ಟ ಸಂದೇಶ ಕರ್ನಾಟಕಕ್ಕೆ ದಿಲ್ಲಿಯಿಂದ ರವಾನೆಯಾಯಿತು. ಈ ಮೀಟಿಂಗ್ಗಳ ಬಳಿಕ ಸ್ಪೀಕರ್ ಜಗದೀಶ್ ಶೆಟ್ಟರ್ ಜೊತೆಗೂ ಹೈಕಮಾಂಡ್ ಮಾತನಾಡಿತು. ರೆಡ್ಡಿ ಬಣ ಕೂಡ ದಿಲ್ಲಿಯಲ್ಲಿ ಹೋಗಿ ನಮ್ಮದು ಸ್ವಲ್ಪ ಕೇಳಿ ಅಂತ ಹೈಕಮಾಂಡ್ ಭೇಟಿಯಾಗಿ ಚರ್ಚೆ ಮಾಡಿತು. ನಂತರ ರಾಜ್ಯಕ್ಕೆ ಬಂದ ರೆಡ್ಡಿ ಬ್ರದರ್ಸ್ ಜಗದೀಶ್ ಶೆಟ್ಟರ್ ಜೊತೆಗೆ ಹೋಗಿ ನೇರವಾಗಿ ಮಾತುಕತೆ ನಡೆಸಿದ್ರು. ಸೊ ಇವರ ಈ ಸ್ಕೀಮ್ ಒಳಗಿಂದೊಳಗೆ ಇನ್ನೂ ಕೂಡ ಇವರು ಬಿಟ್ಟಿಲ್ಲ ಅನ್ನೋದು ಅಲ್ಲಿಗೆ ಸ್ಪಷ್ಟ ಆಯಿತು. ರೆಡ್ಡಿ ಬೌಲಿಂಗ್ಗೆ ಶೋಭಾ ಕರಂದ್ಲಾಜೆ ಔಟ್. ರೆಡ್ಡಿ ಬ್ರದರ್ಸ್ ವರ್ಸಸ್ CM ಯಡಿಯೂರಪ್ಪ ಅನ್ನೋ ಈ ಬಡಿದಾಟದಲ್ಲಿ ರೆಡ್ಡಿ ಬ್ರದರ್ಸ್ ಕಡೆಗೂ ಕೂಡ ಮೇಲುಗೈ ಸಾಧಿಸಿದ ಹಾಗೆ ಕಾಣ್ತು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಮಂತ್ರಿ ಶೋಭಾ ಕರಂದ್ಲಾಜೆ ಪಕ್ಷ ಹೇಳಿದರೆ ನಾನು ರಾಜೀನಾಮೆ ಕೊಡೋಕೆ ರೆಡಿ ಅಂತ ಹೇಳಿಬಿಟ್ರು. ಮತ್ತೊಂದು ಕಡೆ CM ಅವರ ಪ್ರಿನ್ಸಿಪಲ್ ಸೆಕ್ರೆಟರಿಯನ್ನು ಚೇಂಜ್ ಮಾಡಬೇಕು ಅನ್ನೋ ಡಿಮಾಂಡ್ ಕೂಡ ರೆಡ್ಡಿ ಬ್ರದರ್ಸ್ದು ಜೋರಾಗಿತ್ತು. ಅದನ್ನು ಕೂಡ ಯಡಿಯೂರಪ್ಪ ಈಡೇರಿಸಿದ್ರು. ಸೊ ಇಲ್ಲಿ CM ಬದಲಾವಣೆ ಹೊರತುಪಡಿಸಿ ಅದೊಂದು ವಿಚಾರ ಬಿಟ್ಟು ರೆಡ್ಡಿ ಬಣ ಕೇಳಿದ ಎಲ್ಲ ಡಿಮಾಂಡ್ಗಳು ಒಂದೊಂದಾಗಿ ಈಡೇರೋಕೆ ಶುರುವಾಯಿತು. ಸೊ ಸರ್ಕಾರ ನಡೆಸ್ತಿರೋದು ಯಾರು? CM ಇಷ್ಟು ವರ್ಷ ಬಿಜೆಪಿ ಕಟ್ಟಿದ CM ಅಥವಾ ಈಗ ದುಡ್ಡು ತಂದ ರೆಡ್ಡಿಗಳ ಅನ್ನೋ ಪ್ರಶ್ನೆ ಶುರುವಾಯಿತು. ಬಿಜೆಪಿ ನಾಯಕರ ಸರಣಿ ಮಾತುಕತೆ ಕೊನೆಗೂ ಕೂಡ ಬಂಡಾಯಕ್ಕೆ ಅಂತ್ಯವೇನೋ ಹಾಡ್ತು. ರೆಡ್ಡಿ ಬಣದೊಂದಿಗೆ ಕಾಂಪ್ರಮೈಸ್ ಸೂತ್ರ ಮಾಡಿಕೊಳ್ಳಲಾಯಿತು. ಯಡಿಯೂರಪ್ಪ CM ಕುರ್ಚಿಯಲ್ಲಿ ಕಂಟಿನ್ಯೂ ಆದರು.
ಅಲ್ಲದೆ ಇಷ್ಟು ದಿನ ಬಂಡಾಯ ಬಡಿದಾಟದಲ್ಲಿ ಬ್ಯುಸಿಯಾಗಿದ್ದಕ್ಕೆ ಪ್ರವಾಹ ಸಂತ್ರಸ್ತರ ಬಳಿ ಬಹಿರಂಗವಾಗಿ ಕ್ಷಮೆ ಕೇಳಿದರು ರಾಜ್ಯದ ಮುಖ್ಯಮಂತ್ರಿ BS ಯಡಿಯೂರಪ್ಪ. ಯಡಿಯೂರಪ್ಪ ಸರ್ಕಾರದ ಏಕೈಕ ಮಹಿಳಾ ಮಿನಿಸ್ಟರ್ ಆಗಿದ್ದ ಶೋಭಾ ಕರಂದ್ಲಾಜೆ ರಾಜೀನಾಮೆ ಕೊಟ್ಟು ಹೊರಟು ಹೋದರು. ಆ ಸಂದರ್ಭದಲ್ಲಿ ಮಾಧ್ಯಮದ ಮುಂದೆ ಮಾತನಾಡುವಾಗ ಭಾವುಕರಾದ ಯಡಿಯೂರಪ್ಪ, ನನ್ನ ಮೇಲೆ ನಂಬಿಕೆ ಇಟ್ಟವರನ್ನು ನಾನು ಬಿಟ್ಟು ಕೊಡಬೇಕಾಯಿತು ಅಂತ ಎಮೋಷ್ನಲ್ ಆದರು. ಇದಲ್ಲದೆ ಅಧಿಕಾರಿಗಳ ವರ್ಗಾವಣೆಯಿಂದ ಮುನಿಸಿಕೊಂಡ ರೆಡ್ಡಿ ಬಣಕ್ಕೆ ಒಂದಷ್ಟು ಟಾನಿಕ್ ಸಿಕ್ಕಂತಾಯಿತು. ವರ್ಗಾವಣೆ ಆದವರನ್ನ ಮತ್ತೆ ಅದೇ ಹುದ್ದೆಗೆ ನೇಮಕ ಮಾಡಿಕೊಳ್ಳಲಾಯಿತು ಅಥವಾ ಅದಕ್ಕಿಂತ ಒಳ್ಳೆ ಪೊಸಿಷನ್ ಕೊಡಲಾಯಿತು. ಹೊಸದಾಗಿ ಬಳ್ಳಾರಿ DCಯಾಗಿ ನೇಮಕಗೊಂಡಿದ್ದ ಹರ್ಷ ಗುಪ್ತಾರನ್ನ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಲಾಯಿತು. ಶೆಟ್ಟರ್ಗೆ ಮಂತ್ರಿಗಿರಿ, ರೇಣುಕಾಚಾರ್ಯ ಕೂಡ ಮಿನಿಸ್ಟರ್. ರೆಡ್ಡಿ ಬಣದ ಬಂಡಾಯದ ಬೆನ್ನಲ್ಲೇ ಸ್ಪೀಕರ್ ಜಗದೀಶ್ ಶೆಟ್ಟರ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಮಂತ್ರಿಯಾದರು, ಕ್ಯಾಬಿನೆಟ್ಗೆ ಬಂದರು. ಶೆಟ್ಟರ್ಗೆ ಶೋಭಾ ಕರಂದ್ಲಾಜೆ ಅವರ ಬಳಿ ಇದ್ದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆಯನ್ನು ಕೊಡಲಾಯಿತು. ಇವೆಲ್ಲವೂ ಕೂಡ ಬಂಡಾಯದ ಸಮಯದಲ್ಲಿ ಮಾಡಿಕೊಳ್ಳಲಾಗಿದ್ದಂತಹ ಕಾಂಪ್ರಮೈಸ್ ಫಾರ್ಮುಲಾ ಇತ್ತಲ್ಲ, ಅದರ ಭಾಗ ಆಗಿತ್ತು ಇವೆಲ್ಲವೂ ಕೂಡ. ಶೆಟ್ಟರ್ ಮಂತ್ರಿಯಾಗಿದ್ದರಿಂದ ತೆರವಾಗಿದ್ದ ಸ್ಪೀಕರ್ ಸ್ಥಾನಕ್ಕೆ KG ಬೋಪಯ್ಯ ಆಯ್ಕೆಯಾದರು. ಬಂಡಾಯವನ್ನ ಸಪೋರ್ಟ್ ಮಾಡಿದ ಶಾಸಕ MP ರೇಣುಕಾಚಾರ್ಯಗೂ ಮಂತ್ರಿಗಿರಿ ಸಿಕ್ತು. ನರ್ಸ್ ಜಯಲಕ್ಷ್ಮಿಗೆ ಲೈಂಗಿಕ ಕಿರುಕುಳ ಕೊಟ್ಟ ಆರೋಪವನ್ನು ಫೇಸ್ ಮಾಡ್ತಾ ಇದ್ರು ಕೂಡ ರೇಣುಕಾಚಾರ್ಯಗೆ ಮಂತ್ರಿಗಿರಿ ಸಿಕ್ಕಿದ್ದು ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು. ಆಗ ರೆಡ್ಡಿಗೆ ಸುತ್ತಿಕೊಳ್ತು ಅಕ್ರಮ ಗಣಿಗಾರಿಕೆ ಉರುಳು. ಕರ್ನಾಟಕ ಆಂಧ್ರ ಗಡಿಯನ್ನೇ ಬದಲಿಸಿದ್ರ ಬುಲ್ಲೋಡು. ಇದೆಲ್ಲ ಆಗಿ ಕೆಲವೇ ದಿನಗಳಲ್ಲಿ ಬಳ್ಳಾರಿ ಗಣಿದಣಿ ಟೂರಿಸಂ ಮಿನಿಸ್ಟರ್ ಗಾಲಿ ಜನಾರ್ದನ ರೆಡ್ಡಿಗೆ ಅಕ್ರಮ ಗಣಿಗಾರಿಕೆಯ ಉರುಳು ಸುತ್ತಕೊಳ್ಳೋಕೆ ಶುರು ಮಾಡಿತು. ಬಳ್ಳಾರಿಯ ಟಪಾಲ್ ಗಣೇಶ್ ಅನ್ನೋ ವ್ಯಕ್ತಿ, ಇವರು ಕೂಡ ಮೈನಿಂಗ್ಗೆ ಬಿಸ್ನೆಸ್, ಇವ್ರದ್ದು ಕೂಡ ಟಪಾಲ್ ಗಣೇಶ್. ಈ ವ್ಯಕ್ತಿ ರೆಡ್ಡಿ ಒಡೆತನದ ಒಬ್ಳಾಪುರಂ ಮೈನಿಂಗ್ ಕಂಪನಿ OMC, ಈ ಕಂಪನಿ ಅರಣ್ಯ ಸಂರಕ್ಷಣಾ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿ ಗಣಿಗಾರಿಕೆ ಮಾಡ್ತಿದೆ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಇದರ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಸೆಂಟ್ರಲ್ ಎಂಪವರ್ಡ್ ಕಮಿಟಿ ಅಥವಾ CECಯನ್ನು ನೇಮಕ ಮಾಡಿತು. ಈ ಕಮಿಟಿ ಸಲ್ಲಿಸಿದ ಆರಂಭಿಕ ರಿಪೋರ್ಟ್ನಲ್ಲಿ ಹಲವು ಭಯಂಕರ ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿತ್ತು. ಲೀಸ್ಗೆ ಲೈಸೆನ್ಸ್ ಕೊಟ್ಟಿರೋ ಭೂಮಿ ಹೊರಗೂ ಕೂಡ ಗಣಿಗಾರಿಕೆ ನಡೀತಾ ಇದೆ. ರೆಡ್ಡಿಗೆ ಸೇರಿದ ಕಂಪನಿಗಳು ಅರಣ್ಯ ಸಂರಕ್ಷಣಾ ಕಾಯ್ದೆಯನ್ನು ಉಲ್ಲಂಘನೆ ಮಾಡ್ತಿದ್ದಾರೆ. ಜೊತೆಗೆ ಆಂಧ್ರ ಮತ್ತು ಕರ್ನಾಟಕ ರಾಜ್ಯಗಳ ಗಡಿಯನ್ನು ಹೈ ಲೆವೆಲ್ ಕಮಿಟಿ ಸ್ಪಷ್ಟವಾಗಿ ಗುರುತಿಸುವವರೆಗೂ ಈ ಭಾಗದಲ್ಲಿ ರೆಡ್ಡಿ ಒಡೆತನದ ಒಬ್ಳಾಪುರಂ ಮೈನಿಂಗ್ ಕಂಪನಿ ಮತ್ತು ಇತರ 4 ಕಂಪನಿಗಳು ಗಣಿಗಾರಿಕೆ ಮಾಡದಂತೆ ನಿರ್ಬಂಧ ಹೇರಬೇಕು ಅಂತ ಕೂಡ CEC ಶಿಫಾರಸು ಮಾಡಿತು. ಅಂದಹಾಗೆ 2 ರಾಜ್ಯಗಳ ಗಡಿಯನ್ನೇ ರೆಡ್ಡಿ ಚೇಂಜ್ ಮಾಡಿಬಿಟ್ಟಿದ್ದಾರೆ, ಪೂರಾ ಅಗದ ಹಾಕಿಬಿಟ್ಟಿದ್ದಾರೆ ಇಲ್ಲಿ ಅಂತ ಗಂಭೀರ ಆರೋಪವನ್ನು ಫೇಸ್ ಮಾಡ್ತಾ ಇದ್ರು. ಎಷ್ಟರ ಮಟ್ಟಿಗೆ ಅಂದರೆ 2 ರಾಜ್ಯಗಳ ಅಂತಾರಾಜ್ಯ ಗಡಿಯುದ್ದಕ್ಕೂ ಹಲವಾರು ಮೀಟರ್ಗಳಷ್ಟು ಜಾಗವನ್ನು, ಕರ್ನಾಟಕದ ನೆಲವನ್ನು ಆಂಧ್ರಕ್ಕೆ ಸೇರಿಸಿಬಿಟ್ಟಿದ್ದಾರೆ ಅನ್ನೋ ಗಂಭೀರ ಆರೋಪವನ್ನು ಮಾಡಲಾಯಿತು. ಯಾಕೆ ಹೀಗೆ ಅಂದರೆ, ಬಳ್ಳಾರಿ ಪಕ್ಕದಲ್ಲಿರೋದು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆ. ಅಲ್ಲಿ ಕೂಡ ಗಣಿಗಾರಿಕೆ ನಡೆಸೋಕೆ ರೆಡ್ಡಿ ಕಂಪನಿ ಆಂಧ್ರ ಸರ್ಕಾರದಿಂದ ಲೈಸೆನ್ಸ್ ಪಡೆದಿದ್ರು. ಸೊ ಕರ್ನಾಟಕದ ಪ್ರದೇಶಗಳನ್ನು ಆಂಧ್ರದ್ದು ಅಂತ ತೋರಿಸಿದ್ರೆ ತಾವಿಲ್ಲಿ ಮೈನಿಂಗ್ ಮಾಡೋಕೆ ಅರ್ಹರು ಅನ್ನೋದನ್ನು ತೋರಿಸೋಕೆ ಆ ರೀತಿ ಮಹಾನ್ ಕುತಂತ್ರದ ಗೇಮ್ ಪ್ಲಾನನ್ನು ಮಾಡಿದ್ರು ಅಂತ ಆರೋಪವನ್ನು ಮಾಡಲಾಯಿತು. ಹೀಗಾಗಿ ಗಡಿ ಸರ್ವೆ ನಡೆಯುವವರೆಗೂ ಮೈನಿಂಗ್ ಸ್ಟಾಪ್ ಮಾಡಬೇಕು ಅಂತ CEC ಕಮಿಟಿ ರೆಕಮೆಂಡ್ ಮಾಡ್ತು. ಇದಾಗಿ ಕೆಲವೇ ದಿನಗಳಲ್ಲಿ ಬಳ್ಳಾರಿ ಬಾಗಿಲಿಗೆ CBI ಟೀಮ್ ಬಂದಿತ್ತು ಹುಡುಕೊಂಡು. ಸಚಿವ ಜನಾರ್ದನ ರೆಡ್ಡಿ ಕೂಡ ಬಳ್ಳಾರಿಗೆ ಹೋಗಿ ತನಿಖೆಗೆ ಸಹಕರಿಸೋದಾಗಿ ಹೇಳಿದರು. ನಂತರದಲ್ಲಿ ಟಪಾಲ್ ಗಣೇಶ್ ಮತ್ತು ಅವರ ಸಹೋದರರ ಮೇಲೆ ಅಪರಿಚಿತರಿಂದ ದಾಳಿ ಆಯಿತು. ನಂದೇನು ಪಾತ್ರ ಇಲ್ಲಪ್ಪ ಇದರಲ್ಲಿ ಅಂತ ರೆಡ್ಡಿ ಬ್ರದರ್ಸ್ ಆಗ ಹೇಳಿಕೆಯನ್ನು ಕೊಟ್ಟರು. ಮತ್ತೊಂದು ಕಡೆ ದೇವೇಗೌಡರು ಕರ್ನಾಟಕದಲ್ಲಿ ನಡೀತಾ ಇರೋ ಅಕ್ರಮ ಗಣಿಗಾರಿಕೆ ಬಗ್ಗೆ ಪ್ರಧಾನಿ ಮನಮೋಹನ್ ಸಿಂಗ್ಗೆ ಪತ್ರವನ್ನು ಬರೆದರು. ಬಳ್ಳಾರಿಯಲ್ಲಿ ಕಾನೂನು ಅನ್ನೋದೇ ಇಲ್ಲ, ಕಾನೂನಿನ ಆಳ್ವಿಕೆ ಇಲ್ಲ, ಕಾನೂನು ಸುವ್ಯವಸ್ಥೆ ಅನ್ನೋದು ಇಲ್ಲವೇ ಇಲ್ಲ. ಇಲ್ಲಿ ರಾಜ್ಯ ಸರ್ಕಾರ ಮೂಕ ಪ್ರೇಕ್ಷಕವಾಗಿ ಎಲ್ಲವನ್ನ ನೋಡ್ತಾ ಇದೆ. ಈ ಅಕ್ರಮದಲ್ಲಿ ಸರ್ಕಾರ ಕೂಡ ಡೈರೆಕ್ಟಾಗಿ ನೇರವಾಗಿ ಪಾಲ್ಗೊಂಡಿದೆ ಅಂತ ಆರೋಪವನ್ನು ಮಾಡಿದ್ರು. ಇಂಥ ಹಗಲು ದರೋಡೆಯನ್ನು ನಿಮ್ಮ ಗಮನಕ್ಕೆ ತರೋದು ನನ್ನ ಕರ್ತವ್ಯ ಅಂತ ಭಾವಿಸಿದ್ದೀನಿ ಅಂತ ಪತ್ರದಲ್ಲಿ ದೇವೇಗೌಡರು ಉಲ್ಲೇಖ ಮಾಡಿದರು. 2010 ಜನವರಿ ಯಡಿಯೂರಪ್ಪಗೆ ಎಂದ ದೇವೇಗೌಡರು. ಅದು 2010 ಜನವರಿ ಬೆಂಗಳೂರಿನ ಹೆಮ್ಮಿಗೆಪುರದಲ್ಲಿ ರೈತರು ನೈಸ್ ಕಂಪನಿಯ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇದ್ರು. ಇದರಲ್ಲಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ HD ದೇವೇಗೌಡರು ಯಡಿಯೂರಪ್ಪ ಬಗ್ಗೆ ಒಂದು ಪ್ರಶ್ನೆ ಕೇಳಿದಾಗ ಮೀಡಿಯಾದವರು, ಯಾರ್ರೀ ಆ ಯಡಿಯೂರಪ್ಪ ಅಂತೆಲ್ಲ ಬಯಸಿದ್ರು. ರಾಜ್ಯದ ಮುಖ್ಯಮಂತ್ರಿಗೆ ಮಾಜಿ ಪ್ರಧಾನಿಯೊಬ್ಬರು ಇಂಥ ಪದಗಳನ್ನು ಬಳಸಿ ಟೀಕಿಸಿದ್ದು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಆಯಿತು. ಮುಂದುವರೆದು ಮಾತನಾಡಿದ ದೇವೇಗೌಡರು, ಯಡಿಯೂರಪ್ಪಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯೇನ್ರಿ?
ತನ್ನನ್ನು ರಕ್ಷಿಸಿಕೊಳ್ಳೋಕೆ ಶೋಭಾ ಕರಂದ್ಲಾಜೆ ಹಿಂದೆ ಬಚ್ಚಿಟ್ಟುಕೊಂಡ ವ್ಯಕ್ತಿ ಈತ. ಮಂತ್ರಿಯಾಗೋಕೆ ಬಿಜೆಪಿ ಬಿಟ್ಟು ಜೆಡಿಎಸ್ಗೆ ಬರ್ತೀನಿ ಅಂದಿದ್ದ ವ್ಯಕ್ತಿ ಈತ. ವಾಟ್ ಇಸ್ ದಿಸ್ ನಾನ್ ಸೆನ್ಸ್? ದುಡ್ಡಿಗೋಸ್ಕರ ಯಡಿಯೂರಪ್ಪ ಏನು ಬೇಕಾದರೂ ಮಾಡ್ತಾರೆ. ಯಡಿಯೂರಪ್ಪ ಥರ ಚೀಪ್ ರಾಜಕಾರಣ ಮಾಡೋಕೆ ನನ್ನ ತಂದೆ ನನ್ನನ್ನು ಹುಟ್ಟಿಸಿಲ್ಲ ಅಂತೆಲ್ಲ ದೇವೇಗೌಡರು ಮಾಸ್ ಆಗಿ ಫುಲ್. ದೇವೇಗೌಡರು ಆ ರೀತಿ ಮಾತಾಡಿದ ಯಾರು ಕೂಡ ಕೇಳಿಸ್ಕೊಂಡಿರಲಿಲ್ಲ. ಆ ರೀತಿಯೆಲ್ಲ ರಸ್ತೆಯಲ್ಲೇ ಜೋರಾಗಿ ಮಾತಾಡ್ಬಿಟ್ರು. ಬಳಿಕ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟ ಮುಖ್ಯಮಂತ್ರಿ BS ಯಡಿಯೂರಪ್ಪ, ದೇವೇಗೌಡರ ಪದ ಪ್ರಯೋಗದಿಂದ ನನಗೆ ಮನಸ್ಸಿಗೆ ತುಂಬ ನೋವಾಗಿದೆ. ಬಹುಶಃ ದೇವೇಗೌಡರು ಮಾನಸಿಕ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅಂತ ಅನಿಸುತ್ತೆ. ನೈಸ್ ಪ್ರಾಜೆಕ್ಟ್ಗೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ದೇವೇಗೌಡರು ಹೀಗೆ ಮಾತಾಡ್ತಾರೆ ಅಂದರೆ ಅದು ಅವರ ಸಂಸ್ಕೃತಿಯನ್ನು ತೋರಿಸುತ್ತೆ ಅಂತ ರಾಜ್ಯ ಸರ್ಕಾರದ ಕಡೆಯಿಂದ ತಿರುಗೇಟನ್ನು ಕೊಡಲಾಯಿತು. ಬಳಿಕ ದೇವೇಗೌಡರು ಕೂಡ ಮೊದಲಿಗೆ ರುಚಿಗೆ ಏನೇನೋ ಮಾತಾಡ್ಬಿಟ್ರು. ಆಮೇಲೆ ಸಮಜಾಯಿಷಿಯನ್ನ ಕೊಟ್ಟರು, ಸ್ಪಷ್ಟೀಕರಣ ಕೊಟ್ಟರು. ನಾನು ಆ ರೀತಿಯೆಲ್ಲ ಮಾತಾಡಿದ್ದು ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ರು. ದೇವೇಗೌಡ್ರೆ ಆ ಥರ ಎಲ್ಲ ಬೈದ್ರೆ ಯಾರಿಗೂ ನೋವಾಗಲ್ಲ ಹೇಳಿ. 2010 ಜನವರಿ ಈದ್ಗಾ ಮೈದಾನ ವಿವಾದ ಸುಪ್ರೀಂನಿಂದ ಸುಖಾಂತ್ಯ. ಹಲವು ದಶಕಗಳಿಂದ ನಡೀತಾ ಇದ್ದ ಹುಬ್ಳಿ ಈದ್ಗಾ ಮೈದಾನ ವಿವಾದ ಸಂಬಂಧ ಕರ್ನಾಟಕ ಹೈಕೋರ್ಟ್ ನೀಡಿದ ತೀರ್ಪನ್ನ 2010 ಜನವರಿಯಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಎತ್ತಿ ಹಿಡಿತು. ಈ ಮೂಲಕ ಈದ್ಗಾ ವಿವಾದ ತಾರ್ಕಿಕ ಅಂತ್ಯವನ್ನು ಕಾಣ್ತು. ತೀರ್ಪಲ್ಲಿ ಹುಬ್ಬಳ್ಳಿಯ ಈದ್ಗಾ ಮೈದಾನ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಸೇರಿದ್ದು. ಅದು ಬಿಟ್ಟು ಇದರ ಮೇಲೆ ಯಾವುದೇ ಸಂಘಟನೆಗಳಿಗೆ ಮಾಲೀಕತ್ವದ ಹಕ್ಕಿಲ್ಲ ಅಂತ ಹೇಳ್ತು. 2010 ಜನವರಿ ಸಿದ್ದರಾಮಯ್ಯ ಕಟ್ಟಿ ಹಾಕೋಕೆ ರಣತಂತ್ರ. ಈಶ್ವರಪ್ಪಗೆ ಸಿಕ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ. ಇದೆಲ್ಲದರ ಮಧ್ಯೆ ಈಶ್ವರಪ್ಪಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಸಿಕ್ತು. ಹೀಗಾಗಿ ಇಂಧನ ಮಂತ್ರಿಯಾಗಿದ್ದ ಅವರು ಮಂತ್ರಿಗಿರಿಗೆ ರಾಜೀನಾಮೆಯನ್ನು ಕೊಟ್ಟರು. ಕುರುಬ ಸಮುದಾಯದ ಸಿದ್ದರಾಮಯ್ಯ ಅವರ ಪ್ರತಿಯಾಗಿ ಬಿಜೆಪಿಯಲ್ಲೊಬ್ಬ ಕುರುಬ ಸಮುದಾಯದ ನಾಯಕರನ್ನು ಬೆಳೆಸೋ ನಿಟ್ಟಿನಲ್ಲಿ ಅದೇ ಸಮುದಾಯದ ಈಶ್ವರಪ್ಪಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡಲಾಗಿದೆ ಅಂತ ಆಗ ವಿಶ್ಲೇಷಣೆ ಮಾಡಲಾಯಿತು. ಆದರೆ ಅದಷ್ಟೊಂದು ವರ್ಕ್ ಆಗಿಲ್ಲ. ಯಾಕೆಂತ ಹೇಳಿದ್ರೆ ಈಶ್ವರಪ್ಪ ಒಬ್ಬ ಕುರುಬ ನಾಯಕನಾಗಿ ಯಾವತ್ತೂ ಕೂಡ ಗುರುತಿಸ್ಕೊಂಡಿರಲಿಲ್ಲ. ಅವರೊಬ್ಬ ಹಿಂದೂ ಫೈರ್ ಬ್ರ್ಯಾಂಡ್ ಲೀಡರ್ ಆಗಿ ಹಿಂದುತ್ವದ ನಾಯಕರಾಗಿ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ರು ಹೊರತು ಒಬ್ಬ ಜಾತಿಯ ನಾಯಕನಾಗಿ ಈಶ್ವರಪ್ಪ ಯಾವತ್ತೂ ಕೂಡ ಗುರುತಿಸಿಕೊಂಡು ಆ ರೀತಿ ಸಂಘಟನೆಗಳಲ್ಲಿ ಅವರು ಭಾಗಿ ಆಗೇ ಇರಲಿಲ್ಲ. 2010 ಫೆಬ್ರವರಿ 2010 ವ್ಯಾಲೆಂಟೈನ್ಸ್ ಡೇ ಬಂತು. ಆಗ ರಾಜ್ಯದ ಹಲವು ಕಡೆ ಮತ್ತೆ ಹಿಂಸಾಚಾರ ಕಿರಿಕಿರಿ ಎಲ್ಲ ಶುರುವಾಯಿತು. ಟಿವಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರಮೋದ್ ಮುತಾಲಿಕ್ ಮುಖಕ್ಕೆ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳಲಾದಂತಹ ವ್ಯಕ್ತಿಗಳು ಮಸಿಯನ್ನು ಹಾಕಿಬಿಟ್ರು. ಇದರಿಂದ ರೊಚ್ಚಿಗೆದ್ದಂತಹ ಶ್ರೀರಾಮ ಸೇನೆ ಕರ್ನಾಟಕ ಬಂದ್ಗೆ ಕರೆ ಕೊಡ್ತು. ದಕ್ಷಿಣ ಕನ್ನಡ, ಮೈಸೂರು ಸೇರಿದಂತೆ ಕೆಲ ಜಿಲ್ಲೆಗಳು ಉದ್ವಿಗ್ನವಾದವು. ಬಳಿಕ ಪರಿಸ್ಥಿತಿ ತಣ್ಣಗಾಯಿತು. ಈ ಎಲ್ಲ ಬೆಳವಣಿಗೆ ನಡುವೆ ನಡೆದಂತಹ BBMP ಎಲೆಕ್ಷನ್ಗೆ ಆ ಚುನಾವಣೆಯಲ್ಲಿ ಬಿಜೆಪಿಗೆ ಹಿನ್ನಡೆ ಆಗುತ್ತೆ ಅಂತ ಅಂದುಕೊಳ್ಳಲಾಗಿತ್ತು. ಆದರೆ ಹಾಗ ಆಗಲಿಲ್ಲ. 196 ಸೀಟುಗಳಲ್ಲಿ ಬಿಜೆಪಿ 112 ಸೀಟುಗಳಲ್ಲಿ ಗೆದ್ದು ಬೇಕಿತ್ತು. ಕಾಂಗ್ರೆಸ್ 64 ಮತ್ತು JDS 15 ಸೀಟು ಗೆದ್ದು ಚುನಾವಣೆಗೂ ಮುನ್ನ 3 ವರ್ಷದ ಅವಧಿಗೆ BBMP ವಿಸರ್ಜನೆಯಾಗಿತ್ತು. ಅದಕ್ಕೂ ಮೊದಲು BBMPಯಲ್ಲಿ ಕಾಂಗ್ರೆಸ್ಗೆ ಬಹುಮತ ಇತ್ತು. ಈಗ ಅದು ಬಿಜೆಪಿ ಪಾಲಾಯಿತು. ಬೆಳಗಾವಿ 2ನೇ ರಾಜಧಾನಿ ಮಾಡೋಕೆ BSY ಪ್ಲಾನ್. ಕೇಂದ್ರಾಡಳಿತ ಪ್ರದೇಶ ಮಾಡುವಂತೆ ಮಹಾರಾಷ್ಟ್ರ ಪಟ್ಟು. ಯಡಿಯೂರಪ್ಪ ಅವಧಿಯಲ್ಲೂ ಬೆಳಗಾವಿ ವಿಚಾರಕ್ಕೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಮಧ್ಯೆ ಸಂಘರ್ಷ ಕಂಟಿನ್ಯೂ ಆಯಿತು. ಅದು ಮುಗಿಯದ ರಗಳೆಯಾಗಿ ಇವತ್ತಿಗೂ ಕೂಡ ಮುಂದುವರ್ಕೊಂಡು ಹೋಗಿದೆ. ಆಗ ಸುವರ್ಣ ವಿಧಾನಸೌಧ ನಿರ್ಮಾಣ ಕಾಮಗಾರಿ ವೀಕ್ಷಿಸೋಕೆ ಅಲ್ಲಿಗೆ ಹೋಗಿದ್ದಂತಹ CM BS ಯಡಿಯೂರಪ್ಪ ಬೆಳಗಾವಿಗೆ 2ನೇ ರಾಜಧಾನಿಯ ಮಾನ್ಯತೆ ಕೊಡೋಕೆ ನಮ್ಮ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ ಅಂತ ಅನೌನ್ಸ್ ಮಾಡಿದ್ರು. ಈ ಹಿಂದೆ 2006ನೇ ಇಸವಿಯಲ್ಲೂ ಕೂಡ JDS BJP ಸಮ್ಮಿಶ್ರ ಸರ್ಕಾರ ಮೈತ್ರಿ ಸರ್ಕಾರ ಇದ್ದಾಗಲೂ ಕುಮಾರಸ್ವಾಮಿ ಇಂತಹದ್ದೇ ಭರವಸೆಯನ್ನ ಕೊಟ್ಟಿದ್ರು. ಆದರೆ ಅದು ಆಗ ಆಗಿರಲಿಲ್ಲ. ಈಗ ಯಡಿಯೂರಪ್ಪ ಕೂಡ ಅಂಥದ್ದೇ ಭರವಸೆಯನ್ನ ಕೊಟ್ಟರು. ಇದರಿಂದ ಮಹಾರಾಷ್ಟ್ರದ ಕಾಂಗ್ರೆಸ್ NCP ಸರ್ಕಾರ ಮತ್ತು ಶಿವಸೇನೆ ಕೂಡ ರೊಚ್ಚಿಗೆದ್ರು. ಬೆಳಗಾವಿ ಸೇರಿದಂತೆ ಮರಾಠಿ ಮಾತನಾಡುವ ಪ್ರದೇಶಗಳನ್ನು ಮಹಾರಾಷ್ಟ್ರಕ್ಕೆ ಸೇರಿಸಲೇಬೇಕು ಅನ್ನೋದು ಅವರ ಡಿಮಾಂಡ್ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟ ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಯ ಹಂತದಲ್ಲಿತ್ತು. ಇದಲ್ಲದೆ ಬೆಳಗಾವಿ ಮಹಾನಗರ ಪಾಲಿಕೆಯ ಮೇಯರ್ ಹುದ್ದೆಗೆ 4 ಮರಾಠಿ ಮಾತನಾಡುವ ಅಭ್ಯರ್ಥಿಗಳ ನಾಮಪತ್ರವನ್ನು ರಿಜೆಕ್ಟ್ ಮಾಡಲಾಯಿತು. ಹೀಗಾಗಿ ಉಳಿದಿದ್ದ ಏಕೈಕ ಕನ್ನಡ ಮಾತನಾಡುವ ಅಭ್ಯರ್ಥಿ ನಿಂಗಪ್ಪ ನಿರ್ವಾಣಿ ಅವಿರೋಧವಾಗಿ ಆಯ್ಕೆಯಾದರು. ಅಲ್ಲಿಗೆ ಮೊದಲ ಬಾರಿಗೆ ಬೆಳಗಾವಿ ಮೇಯರ್ ಪಟ್ಟ ಕನ್ನಡಿಗರೊಬ್ಬರ ಪಾಲಾಯಿತು. ಮರಾಠಿ ಭಾಷಿಕರ ನಾಮಪತ್ರ ರಿಜೆಕ್ಟ್ ಆಗಿದ್ದಕ್ಕೆ ಮಹಾರಾಷ್ಟ್ರದಲ್ಲಿ ಪ್ರತಿಭಟನೆಗಳೆಲ್ಲ ಆದವು. ಯಡಿಯೂರಪ್ಪ ಮುಂಬೈಗೆ ಹೋಗಿದ್ದಾಗ ಅವರಿಗೆ ಕಪ್ಪು ಬಾವುಟವನ್ನು ಕೂಡ ಪ್ರದರ್ಶನ ಮಾಡಲಾಯಿತು. ಬಳಿಕ ಪ್ರತಿಕ್ರಿಯೆ ನೀಡಿದ BS ಯಡಿಯೂರಪ್ಪ, ಬೆಳಗಾವಿ ನಮ್ದು, ಅಲ್ಲಿ ಏನಾದರೂ ಮಾಡಬೇಕು ಅಂದರೆ ಪಕ್ಕದ ರಾಜ್ಯದ ಪರ್ಮಿಷನ್ ಕೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. 2010 ಏಪ್ರಿಲ್ IPL ನಡೀಬೇಕಾಗಿದ್ದ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬ್ಲಾಸ್ಟ್. ಅದು 2010 ಏಪ್ರಿಲ್ 17ನೇ ತಾರೀಕು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ವರ್ಸಸ್ ಮುಂಬೈ ಇಂಡಿಯನ್ಸ್ ನಡುವೆ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಮ್ಯಾಚ್ ನಡೀಬೇಕಾಗಿತ್ತು. ಈ IPL ಮ್ಯಾಚ್ ನೋಡೋಕೆ ಜನ ಸಾಗರೋಪಾದಿಯಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಜನ ಅಲ್ಲಿಗೆ
ಮುಗಿಬಿದ್ದಿದ್ರು. ಆದರೆ ಮ್ಯಾಚ್ ಆರಂಭ ಆಗೋಕ್ಕೂ 1 ಗಂಟೆ ಮುಂಚೆ ಅಂದರೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಸ್ಟೇಡಿಯಂನ ಗೇಟ್ ನಂಬರ್ 12ರಲ್ಲಿ ಸ್ಫೋಟ ಉಂಟಾಯಿತು. ಸ್ಟೇಡಿಯಂ ಸಮೀಪದ ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲೂ ಕೂಡ ಸ್ಫೋಟ ಉಂಟಾಯಿತು. ಎರಡೂ ಕೂಡ ಕಮ್ಮಿ ತೀವ್ರತೆಯ ಸ್ಫೋಟ ಆಗಿದ್ವು. ತಕ್ಷಣ ಆಟಗಾರನ ಡ್ರೆಸ್ಸಿಂಗ್ ರೂಮ್ಗೆ ಕಳಿಸಲಾಯಿತು. ಸ್ಫೋಟದಲ್ಲಿ ಪೊಲೀಸರು, ಭದ್ರತಾ ಸಿಬ್ಬಂದಿ ಸೇರಿ 14 ಜನ ಗಾಯಗೊಂಡರು. ಬಳಿಕ ಸ್ಟೇಡಿಯಂ ಬಳಿ 2 ಸಜೀವ ಸ್ಫೋಟಕಗಳು ಪತ್ತೆಯಾದವು. ಇಷ್ಟೆಲ್ಲ ಆದರೂ ಕೂಡ 1 ಗಂಟೆ ಲೇಟಾಗಿ ಮ್ಯಾಚ್ ಆರಂಭ ಆಯಿತು. ಆದರೆ ನೆಕ್ಸ್ಟ್ ಬೆಂಗಳೂರಲ್ಲಿ ನಡೆಯಬೇಕಾಗಿದ್ದ 2 ಮ್ಯಾಚ್ಗಳನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಲಾಯಿತು. 2010 ಮೇ ಲೈಂಗಿಕ ಕಿರುಕುಳ ಆರೋಪ, ಹರತಾಳ ಹಾಲಪ್ಪ ರಿಸೈನ್, ಅರೆಸ್ಟ್. ಇದರ ನಡುವೆ ಯಡಿಯೂರಪ್ಪ ಸರ್ಕಾರಕ್ಕೆ ಮುಜುಗರ ಆಗೋ ಮತ್ತೊಂದು ಘಟನೆ ಆಯಿತು. ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಹರತಾಳು ಹಾಲಪ್ಪ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಕೇಳಿಬಂತು. ಸ್ನೇಹಿತ ಮತ್ತು ಸಾಮಾಜಿಕ ಕಾರ್ಯಕರ್ತ ಅಂತ ಕರೆಸಿಕೊಳ್ಳುವ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯ ಪತ್ನಿಗೆ ಲೈಂಗಿಕ ಕಿರುಕುಳವನ್ನು ಹರತಾಳು ಹಾಲಪ್ಪ ಕೊಟ್ಟಿದ್ದಾರೆ ಅಂತ ಕನ್ನಡದ ದಿನಪತ್ರಿಕೆಯೊಂದರಲ್ಲಿ ಲೀಡ್ ಸ್ಟೋರಿ ಪ್ರಕಟ ಮಾಡಲಾಗಿತ್ತು. ಒಂದಷ್ಟು ವಿಡಿಯೋಗಳೆಲ್ಲ ಲೀಕ್ ಆದವು. ಆದರೆ ತನ್ನ ಮೇಲಿನ ಆರೋಪ ಸುಳ್ಳು ಅಂತ ಹೇಳ್ತಾ ಹರತಾಳು ಹಾಲಪ್ಪ ಮಂತ್ರಿಗಿರಿಗೆ ರಾಜೀನಾಮೆ ಕೊಡಬೇಕಾಯಿತು. ಆಗ ಸಿಎಂ ತವರು ಜಿಲ್ಲೆಯಾದ ಶಿವಮೊಗ್ಗದ ಸೊರಬ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ರು ಹರತಾಳು ಹಾಲಪ್ಪ. ಹೀಗಾಗಿ ಈ ವಿಚಾರ ಯಡಿಯೂರಪ್ಪ ಮತ್ತು ಅವರ ಸರ್ಕಾರಕ್ಕೆ ಬಹಳ ಮುಜುಗರವನ್ನು ಉಂಟು ಮಾಡಿತು. ಅತ್ಯಾಚಾರ ಸಂತ್ರಸ್ತೆ ಹಾಲಪ್ಪ ವಿರುದ್ಧ ದೂರನ್ನು ಕೊಟ್ಟರು. ಪ್ರಕರಣದ ತನಿಖೆಯನ್ನು ಸರ್ಕಾರ ಸಿಐಡಿಗೆ ವಹಿಸಿತು. ವಿಚಾರಣೆ ನಡೆಸಿದ ಸಿಐಡಿ ಹಾಲಪ್ಪರನ್ನ ಅರೆಸ್ಟ್ ಕೂಡ ಮಾಡಿತು. ಮಂಗಳೂರಲ್ಲಿ ವಿಮಾನ ದುರಂತ, 158 ಜನ ಸಾವು. ಅದು ಮೇ 22, 2010 ಬೆಳಗಿನ ಜಾವ 6 ಗಂಟೆ ಟೈಮ್. ದುಬೈನಿಂದ ಮಂಗಳೂರಿನ ಬಜ್ಪೆ ಏರ್ಪೋರ್ಟ್ಗೆ ಬಂದಿದ್ದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನ ಕ್ರ್ಯಾಶ್ ಲ್ಯಾಂಡ್ ಆಗಿ ರನ್ವೇಯಿಂದ ಕಣಿವೆಗೆ ಹೋಗಿ ಬಿದ್ದು ಬೆಂಕಿ ಹತ್ತಿ ಉರಿದು ಹೋಗಿಬಿಡ್ತು ವಿಮಾನ. ದೊಡ್ಡ ದುರಂತ ಉಂಟಾಯಿತು. ವಿಮಾನದಲ್ಲಿದ್ದ 166 ಮಂದಿಯಲ್ಲಿ 158 ಜನ ಪ್ರಾಣವನ್ನು ಕಳ್ಕೊಂಡ್ರು. 8 ಮಂದಿ ಮಾತ್ರ ಪವಾಡ ಸದೃಶ ರೀತಿಯಲ್ಲಿ ಬದುಕುಳಿದ್ರು. ದೇಶದ ನಾಗರಿಕ ವಿಮಾನಯಾನ ಇತಿಹಾಸದಲ್ಲಿ ಇದೊಂದು ಮರೆಯಲಾಗದ ದುರಂತ ಅಂತ ಗುರುತಿಸ್ಕೊಂಡ್ಬಿಡ್ತು. 30ನೇ ಜಿಲ್ಲೆಯಾಗಿ ಹುಟ್ಟಿಕೊಳ್ತು ಯಾದಗಿರಿ. 2009-10ರಲ್ಲಿ ರಾಜ್ಯದ 30ನೇ ಜಿಲ್ಲೆಯಾಗಿ ಯಾದಗಿರಿ ಹುಟ್ಟಿಕೊಳ್ತು. ಹಿಂದಿನ ಕಲಬುರಗಿ ಜಿಲ್ಲೆಯ ಕೆಲವೊಂದು ಭಾಗಗಳು ಸೇರಿ ಯಾದಗಿರಿ ಜಿಲ್ಲೆಯ ಉದಯ ಆಗಿತ್ತು. ಸೊ ಫ್ರೆಂಡ್ಸ್, ಇದಾಗಿತ್ತು 2008ರಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ರೆಡ್ಡಿ ಬ್ರದರ್ಸ್, ಅದರಲ್ಲೂ ಕೂಡ ವಿಶೇಷವಾಗಿ ಜನಾರ್ದನ ರೆಡ್ಡಿ ಬಳಿಕ ತಮ್ಮದೇ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿ ಯಡಿಯೂರಪ್ಪ ವಿರುದ್ಧ ಬಂಡಾಯ ಎದ್ದಿದ್ದು ಹೇಗೆ, ಆ ಟೈಮಲ್ಲಿ ಏನೆಲ್ಲ ಆಯಿತು, ಪ್ರಮುಖ ಘಟನಾವಳಿಗಳು ಯಾವ್ಯಾವುದು ಅಂತ ತಿಳಿಸ್ಕೊಡೋ ಪ್ರಯತ್ನ. ಸ್ನೇಹಿತರೆ, ಇಷ್ಟಕ್ಕೆ ಮುಗ್ದಿಲ್ಲ. ಹಾಗಿದ್ರೆ ಹೆಲಿಕಾಪ್ಟರ್, ಐಷಾರಾಮಿ ಬಸ್, ಕಾರ್ಗಳಲ್ಲಿ ಓಡಾಡ್ತಿದ್ದ ರೆಡ್ಡಿ ಬ್ರದರ್ಸ್ ಕತೆ ಏನಾಯಿತು, ರಿಪಬ್ಲಿಕ್ ಆಫ್ ಬಳ್ಳಾರಿಯ ಕತೆ ಮುಂದೇನಾಯಿತು, ಸರ್ಕಾರವನ್ನು ಆಟ ಆಡಿಸಿದ ರೆಡ್ಡಿ ವಿರುದ್ಧ ಯಡಿಯೂರಪ್ಪ ಸೋತು ಆಮೇಲೆ ಹೇಗೆ ಗೆದ್ರು, ಕೊನೆಗೆ ಯಡಿಯೂರಪ್ಪನವರೇ ಜೈಲಿಗೆ ಹೋಗೋ ಪರಿಸ್ಥಿತಿ ಯಾಕೆ ಬಂತು, ಇದೆಲ್ಲವನ್ನ ಕರ್ನಾಟಕದ ಮುಖ್ಯಮಂತ್ರಿಗಳು ಸರಣಿಯ ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀವಿ. ಮಿಸ್ ಮಾಡದೆ ನೋಡಿ.